ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭದ ವಿಘ್ನದ ನಡುವೆ ಮತ್ತೆ ಶುರುವಾಗಿದೆ. ಚಿಕ್ಕದೊಂದು ಗ್ಯಾಪ್‌ನ ಬಳಿಕ ಬಿಗ್ ಬಾಸ್ ಮನೆ ರಣರಂಗವಾಗಿದೆ. ಈಗಾಗಲೇ ಮನೆಯೊಳಗೆ ಇರುವ 17 ಮಂದಿ ಸ್ಪರ್ಧಿಗಳಲ್ಲಿ ಅಶ್ವಿನಿ ಗೌಡ ಸ್ಟ್ರಾಂಗ್ ಸ್ಪರ್ಧಿ ಅಂತ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ. ಮನೆಯನ್ನ ಬಹುತೇಕ ತನ್ನ ಕಂಟ್ರೋಲ್‌ಗೆ ತೆಗೆದುಕೊಂಡಿದ್ದಾರೆ. ಆರಂಭದಲ್ಲಿಯೇ ಅಶ್ವಿನಿ ಗೌಡ ಗಿಲ್ಲಿ ನಟನೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ರು. ಅಲ್ಲಿಂದ ಮನೆಯೊಳಗೆ ಅಶ್ವಿನಿ ಗೌಡ ಡಾಮಿನೇಷನ್ ಎಂದು ಕಾಣ್ತಿದೆ. ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡ್ತಿದ್ದಂತೆ ಅವರ ಜೀವನದ ಕುರಿತು ಒಂದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಹೊರಬರ್ತಿದೆ. ಅಶ್ವಿನಿ ಗೌಡ ಮದುವೆ ವಿಚ್ಛೇದನದಿಂದ ಹಿಡಿದು ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಅನ್ನೋದು ಚರ್ಚೆ ಆಗ್ತಿದೆ. ಇದೇ ವೇಳೆ ಹಿರಿಯ ನಟ ವಿನೋದ್ ರಾಜ್ ಅವರೊಂದಿಗೆ ಅಶ್ವಿನಿ ಗೌಡ ಹೆಸರು ತಳುಕು ಹಾಕೊಂಡಿದ್ದ ಸಂಗತಿಯನ್ನ ರಿವೀಲ್ ಮಾಡಿದ್ದಾರೆ. ಹೌದು, ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆ ಸೇರ್ತಿದ್ದಂತೆ ಮತ್ತೆ ಅವರ ಸುತ್ತಿಕೊಂಡಿದ್ದ ವಿವಾದಗಳನ್ನ ರೀಕಾಲ್ ಮಾಡಲಾಗ್ತಿದೆ. ಅಶ್ವಿನಿ ಗೌಡ ನೀಡಿದ ಸಂದರ್ಶನದಲ್ಲಿ ವಿನೋದ್ ರಾಜ್ ಜೊತೆ ತನ್ನ ಹೆಸರು ಹೇಗೆ ತಳುಕು ಹಾಕಿಕೊಂಡಿತ್ತು ಅನ್ನೋದನ್ನ ರಿವೀಲ್ ಮಾಡಿದ್ರು. ಅಷ್ಟೇ ಅಲ್ಲದೆ ಇಬ್ಬರ ಫೋಟೋ ಬಗ್ಗೆನೂ ಕ್ಲಾರಿಟಿ ಕೊಟ್ಟಿದ್ರು. ಇದೇ ಸಂದರ್ಭದಲ್ಲಿ 17ನೇ ವರ್ಷಕ್ಕೆ ಮದುವೆ ಆಗಿದ್ದ ವಿಷಯವನ್ನ ರಿವೀಲ್ ಮಾಡಿದ್ದಾರೆ. ಇಬ್ಬರು ಬೇರೆಯಾಗಿದ್ದರೂ 2 ಕುಟುಂಬಗಳಿಗೆ ಮಗನೇ ಸೇತುವೆಯಾಗಿದ್ದಾರೆಂದು ಹೇಳ್ಕೊಂಡಿದ್ದಾರೆ. 2 ಕುಟುಂಬಗಳು ತನ್ನ ಮಗನನ್ನ ತುಂಬಾನೇ ಪ್ರೀತಿ ಮಾಡುತ್ತೆ ಎಂದಿದ್ರು. ತನಗಿಂತ ಹೆಚ್ಚಾಗಿ ತಂದೆ ಮಗ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಹಾಗೆ ಮಗನನ್ನ ಸದ್ಯಕ್ಕೆ ಚಿತ್ರರಂಗಕ್ಕೆ ಕರೆದುಕೊಂಡು ಬರುವ ಉದ್ದೇಶವಿಲ್ಲ ಎಂದು ಹೇಳ್ಕೊಂಡಿದ್ರು. ಮದುವೆ ಬಳಿಕ ಅವರಿಗೆ ಮಗ ಜನಿಸಿದ್ದ. ಆಗ ಮಗನಿಗೆ ಕೇವಲ 8 ತಿಂಗಳು. ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಅನ್ನೋ ಹಂಬಲವಿತ್ತು. ಹೀಗಾಗಿ ಶೇಷಾದ್ರಿಪುರಂನಲ್ಲಿದ್ದ ಇನ್ಸ್ಟಿಟ್ಯೂಟ್ ಒಂದರಲ್ಲಿ ಫಿಲ್ಮ್ ಡೈರೆಕ್ಷನ್ ಕೋರ್ಸ್ಗೆ ಸೇರ್ಕೊಂಡಿದ್ರು. ಅಲ್ಲಿ 40 ಜನ ಹುಡುಗರಿದ್ರು. ಇವರು ಒಬ್ಬರೇ ಮಹಿಳೆ. ಇಲ್ಲಿಂದ ಸಿನಿಮಾ ಇಂಡಸ್ಟ್ರಿ ಕಡೆ ಅವರ ಪಯಣ ಮುಂದುವರೆದಿತ್ತು. ಈ ವೇಳೆ ಇವರೊಂದಿಗೆ ಒಂದೊಂದೇ ವಿವಾದ, ಗಾಳಿ ಸುದ್ದಿಗಳು ಅಂಟಿಕೊಂಡಿದ್ವು. ಅದರಲ್ಲೊಂದು ವಿನೋದ್ ರಾಜ್ ಜೊತೆಗಿನ ಮ್ಯಾಟರ್ ಕೂಡ ಬಂತು. ಅವರೇ ಹೇಳಿರೋ ಹಾಗೆ ಅದೇನ್ ಮಾಡಿದ್ರು ಅಂದ್ರೆ ನಮ್ಮ ಯಾರದು ಸಿನಿಮಾದ ಹಾಡಿನ ಸ್ವಿಲ್ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಅವರು ನನ್ನನ್ನ ಅಪ್ಪಿಕೊಂಡಿರುವ ಸ್ವಿಲ್ ಅದು. ಕ್ಯಾಪ್ಷನ್ ನಲ್ಲಿ ಮಾತ್ರ ವಿನೋದ್ ರಾಜ್ ಇವರು ಎಷ್ಟು ವರ್ಷ ಆದ್ರೂ ಯಾಕೆ ಮದುವೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಯಾರೇ ಆದ್ರೂ ಆ ಕ್ಯೂರಿಯಾಸಿಟಿ ಓಪನ್ ಮಾಡಿ ನೋಡಿಯೇ ನೋಡ್ತಾರೆ. ಮುಂದೆ ನೋಡ್ತಾ ನೋಡ್ತಾ ಇದು ಸಿನಿಮಾದ ಒಂದು ಸ್ವೆಲ್ ಅನ್ನೋದು ಗೊತ್ತಾಗಿದೆ. ಹೇಗೆ ನನ್ನ ಬಗ್ಗೆ ಏನು ಮಾಡದೇನೆ ವಿವಾದವನ್ನ ಸೃಷ್ಟಿ ಮಾಡಿದ್ರು ಎಂದು ಅಶ್ವಿನಿ ಗೌಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಗೌಡ ಅವರ ಆಟ ಹೇಗ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.